ಎಲ್ರಿಗೂ ನಮಸ್ಕಾರ. ಇವತ್ತೇನು ನೇತಾಜಿ ನಗರದಲ್ಲಿ ನಮ್ಮ ಮುಳಬಾಗಿಲು ಟೌನ್ ನೇತಾಜಿ ನಗರದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡ್ರು, ನನ್ನ ತಮ್ಮನಾಗಿರ್ತಕ್ಕಂಥ ಶ್ರೀಕಾಂತ್ ಅವ್ರ ಮನೆ ಇವತ್ತು ರಾತ್ರಿ ಮಳೆಯಿಂದ ಬಿದ್ದೋಗಿದೆ. ದೇವ್ರ ದಯ, ಅದೃಷ್ಟವಶ ರಾತ್ರಿ ಬೇರೆ ಮನೆ ಮಲ್ಕೊಂಡಿದ್ದಾರೆ ಮೊನ್ನೆ. ಅದರಿಂದ ಯಾವುದೂ ಪ್ರಾಣಾಪಾಯ ಆಗಿಲ್ಲ. ಸೊ ಅದರಿಂದ ನನ್ನ ಗಮನಕ್ಕೆ ಬಂದು ನನ್ನ ಕಾರ್ಯಕರ್ತರನ್ನು ಕಾಪಾಡ್ತಕ್ಕಂಥ ಧರ್ಮ ನಮ್ಮೆಲ್ರಿಗೂ. ಇದರಿಂದ ಇವತ್ತು ನೇತಾಜಿ ನಗರಕ್ಕೆ ಬಂದು ಇದನ್ನು ಸ್ವಲ್ಪ ವೀಕ್ಷಣೆ ಮಾಡಿ ಇದಕ್ಕೇನು ಸಹಾಯ ಆಗುತ್ತೋ ಅವರು ಮನೆ ಇದು ಮಾಡಲಿಕ್ಕೆ ನನ್ನ ಕೈಯಿಂದ ಹಣ ಸಹಾಯ ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಹಣ ಸಹಾಯ ಮಾಡಿಕೊಡ್ತೀನಿ. ಅದೇ ರೀತಿ MLC ಎಲೆಕ್ಷನ್ ಆದಮೇಲೆ ನಾನು ಇಡೀ ಪಂಚಾಯಿತಿ ಟೂರ್ ಮಾಡಿ ಎಲ್ಲೆಲ್ಲಿ ಮನೆಗಳು ಹೋಗಿದ್ದಾವೋ ಅವರಿಗೆ ನನ್ನ ಸ್ವಂತ ಹಣದಿಂದ ನನ್ನ ಕೈಲಾದ ಸಹಾಯ ಮಾಡಬೇಕಂತ ನಮ್ಮ ಲೀಡ್ರ್ ಜೊತೆ ತೀರ್ಮಾನ ಮಾಡಿದ್ದೀನಿ. ಯಾಕೆಂತಂದರೆ ಇವರಿಂದ ರಾಜಕೀಯ ಉದ್ದೇಶದಿಂದ, ರಾಜಕೀಯ ಕುತಂತ್ರ ಮಾಡ್ತಕ್ಕಂಥ ಕೆಲಸಗಳಿವೆಲ್ಲ ಅದು ಬೇರೆ ಕೆಲಸಗಳಿದ್ದಾವೆ. ನಮ್ಮ ಕೈಲಾದ ಸಹಾಯನ ಮಾಡಿ 67,000 ಜನ ನನಗೆ ಓಟ್ ಹಾಕಿರ್ತಕ್ಕಂಥ ಆ ಜನಕ್ಕೆ, ಆ ಒಂದು ಹೈಕಮಾಂಡ್ಗೆ, ಇವತ್ತು ಹೈಕಮಾಂಡ್ ನನಗೆ ಬಹುಶಃ ಬೆಂಗಳೂರು ಇರ್ಬೋದು, ಇವತ್ತು ನನಗೆ ಓಟ್ ಹಾಕಿರ್ತಕ್ಕಂಥ ಅವರೇ ನನ್ನ ಹೈಕಮಾಂಡು. ಅವರಲ್ಲಿರ್ತಕ್ಕಂಥ ಯಾರೇ ನಷ್ಟ ಹೋಗಿದ್ರು, ಯಾರಿಗೆ ಮನೆ ಇಲ್ಲದೆ ಇದ್ದರೂ ಕೂಡ ಇವತ್ತು ನಾನು 4 ವರ್ಷಗಳಿಂದ ಸತತವಾಗಿ ನನ್ನ ಕೈಲಾದ ಸಹಾಯ ಮಾಡ್ಕೊಂಬರ್ತಾಯಿದ್ದೀನಿ. ಇದು ರಾಜಕೀಯ ಕುತಂತ್ರ ಅಂತ ಕರೆಯಲ್ಲ, ರಾಜಕೀಯ ಸಹಾಯ ಅಂತ ಕರೀತಾರೆ. ಬಹುಶಃ ಮುಂದಿನ ದಿವಸಗಳಲ್ಲಿ ನನ್ನ ಕೈಲಾದಷ್ಟನ್ನ ನನ್ನ ಜೀವ ಇರೋ ತನಕ ನಾನು ಈ ಮುಳಬಾಗಿಲು ಕ್ಷೇತ್ರಕ್ಕೆ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಅದೇ ರೀತಿ ಇವತ್ತೇನು ಕೋಡ್ ಆಫ್ ಕಂಡಕ್ಟ್ MLC ಎಲೆಕ್ಷನ್ ಇದೆ ಆದಮೇಲೆ ಇಡೀ ನನ್ನ ಕ್ಷೇತ್ರ ಪ್ರವಾಸ ಮಾಡಿ ಎಲ್ಲೆಲ್ಲಿ ಮನೆ ಬಿದ್ದೋಗಿದೆಯೋ ಪ್ರತಿಯೊಬ್ಬರಿಗೂ ನನ್ನ ಕೈಲಾದ ಹಣ ಸಹಾಯ ಮಾಡಬೇಕಂತ ಆಲ್ರೆಡಿ ತೀರ್ಮಾನವನ್ನು ನಾವು ಕೈಗೊಂಡಿದ್ದೀವಿ. ಸೊ ಅದೇ ರೀತಿ ಶ್ರೀಕಾಂತ್ಗೆ ಹೇಳೋದಂದರೆ ದಯವಿಟ್ಟು ಮುಂಬರುವ ದಿನಗಳಲ್ಲಿ ನಿಮಗಾಗುವಂಥ ಸಹಾಯ ನಾನು ಮಾಡಿಕೊಟ್ಟು ಇನ್ನೊಂದು ಮನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಕುಂದುವಂಥ ಕಾರ್ಯಕ್ರಮ ಮಾಡೋಕ್ಕೆ ಹೋಗಬೇಡಿ. ನಾವಿದ್ದೀವಿ. ಇವತ್ತು ಮಳೆರಾಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬ್ಬರಿಸಿ ನಮಗೆ ರೈತ ಜನಾಂಗಕ್ಕೆ ಅನ್ಯಾಯ ಆಗ್ತಾಯಿದೆ. ಸೊ ಆದಷ್ಟು ಬೇಗ ಸರ್ಕಾರದವರು ಎಚ್ಚೆತ್ಕೊಂಡಿದ್ದಾರೆ, ತಾಲೂಕು ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಆದಷ್ಟು ಬೇಗ ಇವರಿಗೆ ಪರಿಹಾರ ಸಿಗಲಿ ಅಂತ ನನ್ನ ಮನಸ್ಫೂರ್ತಿಯಾಗಿ ಮನವಿ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ MLC ಎಲೆಕ್ಷನ್ ಇರೋದ್ರಿಂದ ಆಲ್ರೆಡಿ ತಡರಾತ್ರಿವರೆಗೂ ಮೀಟಿಂಗ್ ನಡೀತಿದೆ. ಯಾವೊಂದು ಪಕ್ಷದ ಜೊತೆ JDS ಹೊಂದಾಣಿಕೆ ಮಾಡೋಕ್ಕೆ ನಾವು ರೆಡಿ ಇಲ್ಲ. ನಾವು ಸ್ವತಂತ್ರವಾಗಿ ಒಕ್ಕಲೇರಿ ರಾಮು ಅನ್ನೋರನ್ನ ಕ್ಯಾಂಡಿಡೇಟಾಗಿ ಮಾಡಿದ್ವಿ. ಚಿಕ್ಕಬಳ್ಳಾಪುರ, ಕೋಲಾರ ಡಿಸ್ಟಿಕ್ ಎರಡೂ ಸೇರಿ ಒಂದೇ ಕ್ಯಾಂಡಿಡೇಟ್ನ ಮಾಡಿ ಇವತ್ತು 11 ತಾಲೂಕುಗಳಲ್ಲಿ ಪ್ರಭುವಾಗಿ ನಾವು ಕ್ಯಾನ್ವಾಸ್ಗೆ ಹೊರಟಿದ್ದೀವಿ. ಬಹುಶಃ ನೆಕ್ಸ್ಟ್ ದಿವಸ ಇವತ್ತು ಅಥವಾ ನಾಳೆ ಪ್ಲಾನಿಂಗ್ ಮಾಡಿ ಫಸ್ಟ್ ಕ್ಯಾನ್ವಾಸು ಮುಳಬಾಗಿಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಾವು 100% ಗೆಲ್ಲುವ ಮುನ್ಸೂಚನೆ ಎಲ್ಲ ಥರ ಕಾಣ್ತಾ ಇದೆ. ಯಾಕೆ ಅಂತಂದರೆ ಆಲ್ರೆಡಿ ಕಾಂಗ್ರೆಸ್ ಮನೆಯಿಂದ 3 ಬಾಗಿಲಾಗಿದೆ. ಇವತ್ತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರ್ತ ಚಂದ್ರಾರೆಡ್ಡಿ ಅವರು BJPಗೆ ಸೇರ್ಪಡೆ ಆಗಿದ್ದಾರೆ. ಇದಕ್ಕೆ ವರ್ತಮಾನ ಗೊತ್ತಾಗ್ತದೆ. ಅದು ಇವತ್ತು ಮನೆಯಿಂದ 3 ಬಾಗಿಲು ಸೀರಿಯಲ್ ಆಗಿದೆ. ಇವತ್ತು ನಾವು ಇವತ್ತು ಸಿಂಗಲ್ ಪಕ್ಷದಿಂದ ಇವತ್ತು JDS ಪಕ್ಷದಿಂದ ಹೋರಾಟಕ್ಕೆ ಹೊರಟಿದ್ದೀವಿ. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ MLC ಎಲೆಕ್ಷನ್ನು ಬರೀ ಫೈಟ್ ಇತ್ತು, ಇಬ್ಬರಿಗೆ ಮಾತ್ರ ಫೈಟ್ ಇತ್ತು. ಇವತ್ತು ತುಂಬ ಅಖಾಡಕ್ಕಿದೆ, ತ್ರಿಕೋಣ ಸ್ಪರ್ಧೆ ಇದೆ. ಇವತ್ತು BJP ಅವರು ಫೈಟ್ ಮಾಡ್ತಾವ್ರೆ, ಇವತ್ತು ಕಾಂಗ್ರೆಸ್ ಅವರು ಫೈಟ್ ಮಾಡ್ತಾವ್ರೆ. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ. ಲಾಸ್ಟ್ ಟೈಮ್ ಮನೋಹರನ್ನ ಗೆಲ್ಲಿಸಿದ್ವಲ್ಲ, ಅದೇ ರೀತಿ ಒಕ್ಕಲೇರಿ ರಾಮಣ್ಣನ ಗೆಲ್ಲಿಸಿ ಇವತ್ತು ಮುಂದಕ್ಕೆ ತೊಗೊಂಬರ್ತೀವಿ.